ನಮಸ್ಕಾರ ಮಕ್ಕಳೇ, ಇದು ಗಣಿತ 9ನೇ ತರಗತಿ ಭಾಗ 2 ಅಧ್ಯಾಯ 9 ವೃತ್ತಗಳು. ಈ ಪಾಠದಲ್ಲಿ ಇದನ್ನು ನಾವು ಅಭ್ಯಾಸ 9.2ರಲ್ಲಿ 5ನೇ ಲೆಕ್ಕವನ್ನು ಮಾಡೋಣ. ರೇಷ್ಮಾ, ಸಲ್ಮಾ, ಮಂದೀಪ್ ಎಂಬ 3 ಹುಡುಗಿಯರು ಒಂದು ಉದ್ಯಾನವನದಲ್ಲಿ 5 ಮೀಟರ್ ತ್ರಿಜ್ಯವಿರುವ ವೃತ್ತಾಕಾರದ ರಚನೆಯಲ್ಲಿ ನಿಂತು ಆಟವಾಡುತ್ತಿದ್ದಾರೆ. ರೇಷ್ಮಾ ಸಲ್ಮಾಳಿಗೆ ಚೆಂಡು ಎಸೆದರೆ ಸಲ್ಮಾ ಮಂದೀಪ್ಗೆ ಹಾಗೂ ಮಂದೀಪ್ ರೇಷ್ಮಾಳಿಗೆ ಚೆಂಡು ಎಸೆಯುತ್ತಾರೆ. ರೇಷ್ಮಾ ಮತ್ತು ಸಲ್ಮಾ ಹಾಗೂ ಸಲ್ಮಾ ಮತ್ತು ಮಂದೀಪ್ ಇವರುಗಳ ನಡುವಿನ ದೂರ 6 ಮೀಟರ್. ಆದರೆ ರೇಷ್ಮಾ ಮತ್ತು ಮಂದೀಪ್ ನಡುವಿನ ದೂರವೇನು? ವಿದ್ಯಾರ್ಥಿಗಳೇ, ಇಲ್ಲಿ ಆರ್ ಅಂತಕ್ಕಂಥದ್ದು ರೇಷ್ಮಾ, ಎಸ್ ಅಂತಕ್ಕಂಥದ್ದು ಸಂದೀಪ್, ಎಮ್ ಅಂತಕ್ಕಂಥದ್ದು ಏನು ಹೇಳ್ರಿ ಮಂದೀಪ್, ಸಲ್ಮಾ. ಆರ್ ಅಂದರೆ ಸಲ್ಮಾ, ಎಸ್ ಅಂದರೆ ಸಲ್ಮಾ, ಆರ್ ಅಂದರೆ ರೇಷ್ಮಾ, ಎಮ್ ಅಂದರೆ ಮಂದೀಪ್. ಈಗ ರೇಷ್ಮಾ ಮತ್ತು ಸಲ್ಮಾ ನಡುವಿನ ದೂರ ಕೊಟ್ಟಿದ್ದಾರೆ 6 ಸೆಂಟಿಮೀಟರ್ 6 ಮೀಟರ್. ನೆಕ್ಸ್ಟು ಸಲ್ಮಾ ಮತ್ತು ಮಂದೀಪ್ ನಡುವಿನ ದೂರ 6 ಮೀಟ್ರ್. ಇದು 6 ಮೀಟ್ರು, ಇದು 6 ಮೀಟ್ರು. ಹಂಗಾದರೆ ಇವು ಸಮ ಜಾಗಗಳು ಆದವು. ಓಕೆ, ನೆಕ್ಸ್ಟು ಆರ್ ಮತ್ತು ಎಮ್ ನಡುವಿನ ದೂರ ನಾವು ಕಂಡುಹಿಡಿಬೇಕು. ಅಂದರೆ RM ಅಂದರೆ ರೇಷ್ಮಾ ಮತ್ತು ಮಂದೀಪ್ ನಡುವಿನ ದೂರ ಕಂಡುಹಿಡಿಬೇಕು. ನಾವು ಸಾಧನೆ ಏನು ಮಾಡಬೇಕು? RM = ಎಷ್ಟು ಅನ್ನೋದು ನಾವು ಕಂಡುಹಿಡಿಬೇಕು. ಈಗ ನಾವು ಕೆಲವು ಗೆರೆಗಳನ್ನು ಹಾಕಬೇಕಾಗುತ್ತೆ. ಮೊದಲೇ ನಾವು OR ಅನ್ನು ಸೇರಿಸೋಣ. ಅಂದರೆ ರೇಷ್ಮಾನು ಒಂದು ವೃತ್ತ ಕೇಂದ್ರವನ್ನು ಸೇರಿಸೋಣ. ನೆಕ್ಸ್ಟ್ ಸಲ್ಮಾನು ಇದನ್ನು ಸೇರಿಸೋಣ, ಯಾವುದು ವೃತ್ತ ಕೇಂದ್ರ. ಮತ್ತು ವೃತ್ತ ಕೇಂದ್ರ ಮಂದೀಪ್ ಇವು ಮೂರನ್ನು ಸೇರಿಸೋಣ. ಇವು ಮೂರು ಕೂಡ ಸಮ. OR, OS ಮತ್ತು OM ಇವು 5 ಮೀಟ್ರ್, ಅಂದರೆ ತ್ರಿಜ್ಯ 5 ಮೀಟ್ರ್ ಅಂತ ಕೊಡ್ತಾನೆ. ನೆಕ್ಸ್ಟ್ ನಾವು ವೃತ್ತ ಕೇಂದ್ರದಿಂದ ಈ ಜಾಗೆ ಅಂದರೆ RS ಅಂತಕ್ಕಂಥ 6 ಮೀಟರ್ ಇರ್ತಕ್ಕಂಥ ಜಾಗೆ ಒಂದು ಗೆರೆಯನ್ನು ಎಳೆಯೋಣ. ಈ ಗೆರೆ ಒಂದು ಪ್ರಮೇಯದ ಪ್ರಕಾರ ಈ ಗೆರೆಯು ಲಂಬವಾಗಿರುತ್ತದೆ. ಅಂದರೆ ಇದು ಲಂಬ ಕೋನ, ಇಲ್ಲಿ 90 ಡಿಗ್ರಿ ಕೋನ ಇದು. ಜೊತೆಗೆ ಈ ಒಂದು ರೇಖೆಯು RS ಅನ್ನೋ ಒಂದು ಜಾವನ್ನು ಅರ್ಧಿಸ್ತತೆ. ಇದು ಪ್ರಮೇಯನೇ ಇದೆ, ಅರ್ಧಿಸ್ತತೆ. ಹಾಗಾಗಿ ಇದು 6 ಮೀಟರ್ ಇರೋದ್ರಿಂದ ಈ ಕಡೆ 3 ಮೀಟ್ರು, ಈ ಕಡೆ 3 ಮೀಟ್ರು ಆಯಿತು. ಈಗ ನಾವು ORM ತ್ರಿಭುಜವನ್ನು ತಗೊಳ್ಳೋಣ. ಇದು ಲಂಬಕೋನ ತ್ರಿಭುಜ. ಈ ಲಂಬಕೋನ ತ್ರಿಭುಜದಲ್ಲಿ OMR ತ್ರಿಭುಜದಲ್ಲಿ OMR = 90 ಡಿಗ್ರಿ. ಹಾಗಾಗಿ ಪೈಥಾಗರಸ್ನ ಪ್ರಮೇಯದ ಪ್ರಕಾರ OR² = OM² + RM². OM² + RM². OR ಅಂದರೆ 5 ಸೆಂಟಿಮೀಟರ್ ಇದ್ದರೆ 5 ಸ್ಕ್ವೇರ್. OM ಅಲ್ಲ, RM 3 ಸ್ಕ್ವೇರು. OM ಹಂಗೆ ಇಟ್ವಿ, OM² ಹಂಗೆ ಇಟ್ವಿ. OM² ನಾವು ಈ ಕಡೆ ತಗೊಂಡು 5 ಸ್ಕ್ವೇರ್ 25 ಆಯಿತು, 3 ಸ್ಕ್ವೇರ್ 3 3 9 ಆಯಿತು. 25 9 ಈ ಕಡೆಗೆ ಹಾಕೊಂಡ್ರೆ 25 9 ಹೋದರೆ ಇನ್ನು 16. OM² ಅಂದರೆ 16ನ್ನು 4 ಸ್ಕ್ವೇರ್ ಅಂತ ಬರೋದು. ಸ್ಕ್ವೇರ್ಗೂ ಕ್ಯಾನ್ಸಲ್ ಆಗಿ OM = 4 ಸೆಂಟಿಮೀಟರ್. ಅಂದರೆ ಈ ಒಂದು OM ಅನ್ನೋ ಲಂಬ 4 ಸೆಂಟಿಮೀಟರ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಈಗ ಚಿತ್ರ ಗಮನಿಸಿ ಮಕ್ಕಳೇ, ನಮ್ಮ ವಿದ್ಯಾರ್ಥಿಗಳೇ. ORSM ಇದೊಂದು ಚತುರ್ಭುಜ ಆಗಿದೆ. ಅಂದರೆ 4 ಬಾಹು ಇರ್ತಕ್ಕಂಥ ಒಂದು ಚತುರ್ಭುಜ. ಯಾವ ಚತುರ್ಭುಜ ಅನ್ನೋದು ಗಮನಿಸ್ರಿ. OR = OM ಇದೆ, ಅಂದರೆ 5 ಸೆಂಟಿಮೀಟ್ರ್ ಇದೆ. OR = OM = 5 ಸೆಂಟಿಮೀಟ್ರ್ ಇದೆ. ಜೊತೆಗೆ ಕೆಳಗಡೆ ಬಾಹುಗಳು ಇನ್ನೂ 2 ಬಾಹುಗಳು. RS = SM. RS = SM ಅಥವಾ MS = 6 ಸೆಂಟಿಮೀಟ್ರ್ 6 ಮೀಟ್ರ್. ಇದು 6 ಮೀಟ್ರು, ಇದು 6 ಮೀಟ್ರ್, ಇದು 5 ಮೀಟ್ರು, ಇದು 5 ಮೀಟ್ರ್. ಹಾಗಾಗಿ ಇದೇನಿದು ಕೈಟ್ ಅಂತಾರೆ ಇಂಗ್ಲೀಷ್ನಾಗೆ. ಇದೊಂದು ಚತುರ್ಭುಜದ ವಿಧ. ಕೈಟ್ ಅಂದರೆ ಪತಂಗ. ಇದು ORMS ಇದು ಪತಂಗ ಚತುರ್ಭುಜ ಆಗಿರೋದ್ರಿಂದ OM
ಮತ್ತು ಇದು ಪತಂಗದ ಲಕ್ಷಣ ಏನಪ್ಪ ಅಂದರೆ ಇದು ಕರ್ಣಗಳು OS ಮತ್ತು RM ಇವು ಲಂಬವಾಗಿ ಛೇದಿಸ್ತವೆ. ಜೊತೆಗೆ ಈ OX ಅಂತಕ್ಕಂಥದ್ದು ಇಲ್ಲಿ RMಗೆ ಲಂಬ ಆಗಿರೋದ್ರಿಂದ ಇಲ್ಲಿ ಇದು ಲಂಬಕೋನ ಆಯಿತು. ಹಂಗಾಗಿ RX ಅಂತಕ್ಕಂಥದ್ದು OSಗೆ ಲಂಬ ಆಯಿತು, OX ಅಂತಕ್ಕಂಥದ್ದು RMಗೆ ಲಂಬ ಆಯಿತು. ಜೊತೆಗೆ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿರ್ತಕ್ಕಂಥ ಗೆರೆ OS ಅಂತಕ್ಕಂಥದ್ದು RMನ್ನು ಅರ್ಧಿಸುತ್ತೆ. ಹಾಗಾಗಿ RX ಈಸ್ ಈಕ್ವಲ್ ಟು XM, RX ಈಸ್ ಈಕ್ವಲ್ ಟು XM. ಈಗ ನಾವು ಈ ಒಂದು ತ್ರಿಭುಜವನ್ನು ತಗೊಳ್ಳೋಣ. ತ್ರಿಭುಜ ORS ತ್ರಿಭುಜವನ್ನು ತಗೊಳ್ಳೋಣ. ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಅರ್ಧ ಇಂಟು ಪಾದ ಇಂಟು ಎತ್ತರ. ಇನ್ನೊಂದು ಕೂಡ ನಾವು ಅರ್ಧ ಇಂಟು ಪಾದ ಇಂಟು ಎತ್ತರ ಅಂದರೆ 2 ಪಾದಗಳು 2 ಎತ್ತರಗಳು ಆ ತ್ರಿಭುಜದಲ್ಲಿ ತಗೊಳ್ಳೋಣ. ಒಂದೇ ಪಾದ ಒಂದೇ ಎತ್ತರ ಯಾವುದು ನೋಡ್ರಿ, ಇಲ್ಲಿ ORS ತ್ರಿಭುಜದಲ್ಲಿ RS ಅಂತಕ್ಕಂಥದ್ದು ಪಾದ ತಗೊಂಡ್ರೆ OM ಅಂತಕ್ಕಂಥದ್ದು ಇದು ಎತ್ತರ. RS ಎಷ್ಟಿದೆ ಹೇಳ್ರಿ, 6 ಮೀಟ್ರ್ ಇದೆ. OM ಎಷ್ಟಿದೆ ನಾವು ಕಂಡುಹಿಡಿದಿದ್ವಿ 4. ಇಲ್ಲಿ RS 4 ಅಲ್ಲ, RS 6, OM 4. ಇಲ್ಲಿ ಇನ್ನೊಂದು ಅರ್ಧ ಇಂಟು ಪಾದ OS ಎತ್ತರ RX ನೋಡ್ರಿ, ಪಾದ ಇದು OS ತಗೊಂಡ್ರೆ ಎತ್ತರ ನೋಡ್ರಿ, ಇಲ್ಲಿ 90 ಡಿಗ್ರಿ ಎತ್ತರ ಅಂದರೆ ಲಂಬನೇ ಬರುತ್ತೆ, ಹಾಗಾಗಿ 90 ಡಿಗ್ರಿ ಬಂದಿದೆ. ಇದು RX ಅಂತಕ್ಕಂಥದ್ದು ಎತ್ತರ. OS ಎಷ್ಟಿದೆ ಗೊತ್ತೈತಲ್ಲ, ಇದು ತ್ರಿಜ್ಯ, ಇದು O ಅಂದರೆ ಕೇಂದ್ರದಿಂದ ಪರಿಧಿಗೆ 5 ಸೆಂಟಿಮೀಟ್ರ್. ಇದು RX ಗೊತ್ತಿಲ್ಲ, ಹಾಗಾಗಿ RX ಹಂಗೆ ಬರಿತೀವಿ. OS 5 ಮೀಟ್ರು. ಈಗ ಎರಡು ಒಂದೇ ತ್ರಿಭುಜದ ವಿಸ್ತೀರ್ಣಗಳು, ಎರಡೂ ಒಂದೇ ತ್ರಿಭುಜದ ವಿಸ್ತೀರ್ಣಗಳಾಗಿರೋದ್ರಿಂದ ಎರಡಕ್ಕೂ ಈಕ್ವಲ್ ಟು ಹಾಕಿದ್ದೀವಿ. ಈಗ ಅರ್ಧಕ್ಕೆ ಅರ್ಧ ಹೋಯಿತು, 6 4 24 ಆಯಿತು. ಇಲ್ಲಿ 5 ಇಂಟು RX ಆಯಿತು. RXನ್ನು ಅಲ್ಲೇ ಇಟ್ಕೊಂಡು 5ಅನ್ನು ನಾವು ಈ ಕಡೆ ಕಳಿಸಿದರೆ 5 1 5, 5 4 20, ಇನ್ನು 4 ಉಳಿತು, ಪಾಯಿಂಟ್ ಕಟ್ಟಿ 40 ಆಯಿತು. 5 8 40, 4.8 ಮೀಟ್ರು RX ಆಯಿತು. ಇನ್ನು RX ಅಂತಕ್ಕಂಥದ್ದು XMಗೆ ಸಮ ಅಂತಂದೇಳಿ ಹೇಳಿದ್ವಿ. ಇವೆರಡೂ ಸಮ. RX ಅಂತಕ್ಕಂಥದ್ದು XMಗೆ ಸಮ ಅಂತ ಹೇಳಿದ್ವಿ. ಹಾಗಾಗಿ ಇದು RX ಈಸ್ ಈಕ್ವಲ್ ಟು 5 4 20, 20 ಒಂದು 5 4 20, 4 ಉಳಿತು, ಪಾಯಿಂಟ್ ಕಟ್ಟಿದ್ವಿ 40 ಆಯಿತು. 5 8 40, 4.8 ಮೀಟ್ರು. ಇದು RX, ಇದು 4.8 ಮೀಟ್ರು. ಇದಕ್ಕೆ ಸಮ ಆಗಿರೋದ್ರಿಂದ ಇದು ಕೂಡ 4.8 ಮೀಟ್ರು. ಟೋಟಲ್ಲು 4.8 8 8 8 16 ದಶಕ 1 4 4 8 1 9 9.6 ಮೀಟ್ರು ರೇಷ್ಮಾ ಮತ್ತು ಮಂದೀಪ್ ನಡುವಿನ ದೂರ. ಇಲ್ಲಿಗೆ ಮಕ್ಕಳೇ 5ನೇ ಲೆಕ್ಕ ಮುಗಿತು. 6ನೇ ಲೆಕ್ಕ ಮುಂದಿನ ವಿಡಿಯೋದಲ್ಲಿ ಮಾಡೋಣ ಮಕ್ಕಳೇ. ಗುಡ್ ಲಕ್ ಮಕ್ಕಳೇ.